Welcome back to the Smile Report, where we take you to the smiles and the stories behind the numbers. ನೀವು ಜಾಬ್ ಯಾಕೆ ಕ್ವಿಟ್ ಮಾಡಿದ್ರಿ? ಇದಕ್ಕೋಸ್ಕರನೇ ಬಿಟ್ಟಿದ್ದೀನಿ. ಇದು ಆ್ಯಕ್ಚುಲಿ ನಾನು ಇಷ್ಟಪಟ್ಟು ಮಾಡೋ ಕೆಲಸ, ನಮ್ಮ ಮನೆಯಿಂದ ಬಂದಿರೋದಲ್ಲ, ಹಂಗಾಗಿ ನಾನು ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಇದು ನಾನು ತುಂಬ ಪ್ಯಾಷನಾಗಿ ಕೆಲಸ ಮಾಡೋ, ಇಷ್ಟಪಟ್ಟು ಮಾಡ್ತಾ ಇರೋದು. ಯಾವುದೇ ಈಗ ದುಡ್ಡು ಬೇಕು ಅಂತ ಮಾಡ್ತಾ ಇಲ್ಲ ಇದನ್ನು. ನನ್ನಿಂದ ಬೇರೆಯವ್ರಿಗೆ ಒಂದು 100 ಜನಕ್ಕೆ ಹೆಲ್ಪ್ ಆಗಲಿ ಅಂತ ಕೆಲಸ ಬಿಟ್ಟು ಬಂದಿದೆ. ಇವಾಗ ಚಿಕ್ಕ ವಯಸ್ಸಿಂದ ಮಾಡ್ತಾ 50 ಪೈಸೆಯಿಂದ ಸ್ಟಾರ್ಟ್ ಮಾಡಿರೋದು. ಅವಾಗ ತಿಂದಿರೋ ಹುಡುಗರು ಇವಾಗಲೂ ಹುಡ್ಕೊಂಬರ್ತಾರೆ. ತುಂಬ ನಂಗೆ ಆ ಖುಷಿಗೋಸ್ಕರನೇ ನಾನು ಈ ಕೆಲಸ ತುಂಬ ಇಷ್ಟಪಡೋದು. ನಾನು ಈ ಕೋರಮಂಗಲದಲ್ಲಿ ನೀವು ರೀಲ್ಸ್ ಎಲ್ಲ ಈಗ ಹಾಕಿದ್ಮೇಲೆ ಕೋರಮಂಗಲ ಕಡೆಯಿಂದ ರೆಸ್ಪಾನ್ಸು ಅದೇ ಇರೋದು. ಈ ಟೇಸ್ಟ್ ಎಲ್ಲೂ ತಿಂದಿಲ್ಲ, ಎಲ್ಲೂ ಸಿಗೋದು ಇಲ್ಲ, ನಾವು ಅಲ್ಲಿ ಬರ್ತೀವಿ, ಫ್ಯಾಮಿಲಿ ಸಮೇತ ಬರ್ತೀವಿ ಅಂತ ಹೇಳ್ತಾ ಇರ್ತಾರೆ. ಅದು ವರ್ಡ್ಸ್ಗಳು ನನಗೆ ಅವ್ರು ಹೇಳಿರೋದೆಲ್ಲ ನನಗೆ ಗೊತ್ತಾಗೋದೇ ಇಲ್ಲ. ಹೇಳ್ಬೇಕಂದ್ರೆ ತುಂಬ ಇರುತ್ತಲ್ಲ, ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಯಾಕೆಂದರೆ ಒಂದೇ ಸಲ ಡಬಲ್ ರೈಸ್ ಆಗ್ತಾಯಿದೆ ಬಿಸ್ನೆಸ್. ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯಾಕೆಂದರೆ ನಾನು ತುಂಬ ಹಳೇ ಇದರಿಂದ ಮಾಡ್ಕೊಂಬಂದಿದ್ದು ಎಲ್ಲ ಒಟ್ಟಿಗೆ ಸಿಗ್ತಾಯಿದೆ. ನನಗೆ ಹೊಸ ಕಸ್ಟಮರು ಸಿಗ್ತಾಯಿದ್ದಾರೆ, ಹಳೆ ಕಸ್ಟಮರು ಸಿಗ್ತಾಯಿದ್ದಾರೆ. ಇಲ್ಲಿ ರೆಗ್ಯುಲರ್ ಕಸ್ಟಮರು ಇದಕ್ಕಿದ್ದಾನೆ ಶಾಕು. ಒಂದೇ ಸಲ ಕ್ರೌಡ್ ಜಾಸ್ತಿ ಆಗ್ತಾಯಿದೆ ಮತ್ತು ಅವ್ರು ಬಂದಕ್ಕೆ ಬೇಗ ಕೊಡ್ತಾಯಿದೆ. ಇವಾಗ ಆಗ್ತಾಯಿಲ್ಲ ಅದು.